ಹಿಂದೂ ಕಾಲೇಜಿನ ಭ್ರಷ್ಟಾಚಾರ ಖಂಡಿಸಿ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಬೃಹತ್ ಪ್ರತಿಭಟನೆ. ಎಸ್ ವೀಕ್ಷಕರು, ವಿಜಯನಗರ ಜಿಲ್ಲೆ ಕೊಟ್ಟೂರು ತಾಲೂಕು ಕೊಟ್ಟೂರು ಪಟ್ಟಣದ ಹಿಂದೂ ಕಾಲೇಜು ಭ್ರಷ್ಟಾಚಾರವನ್ನು ಖಂಡಿಸಿ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದಿಂದ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ರಾಜ್ಯಾದ್ಯಂತ ಸತತ 10 ಬಾರಿ ರ್ಯಾಂಕ್ ಪಡೆದ ಹಿಂದೂ ಕಾಲೇಜು ಭ್ರಷ್ಟಾಚಾರದಲ್ಲಿ ಮಿಂದೆದ್ದು ಪೋಷಕರನ್ನು ಸಂಕಷ್ಟಕ್ಕೆ ಸಿಲುಕುವ ಪರಿಸ್ಥಿತಿ ಉಂಟು ಮಾಡುತ್ತಿದೆ. ಈ ಕಾಲೇಜಿನ ಆಡಳಿತ ಸಂಸ್ಥೆಯು ಪ್ರತ್ಯೇಕ ಸಂವಿಧಾನವೇ ಅಳವಡಿಸಿಕೊಂಡಂತೆ ಅವರದ್ದೇ ಆದ ಮಾರ್ಗಸೂಚಿಯಲ್ಲಿ ಕಾರ್ಯನಿರ್ವಹಿಸುತ್ತಿದೆ. ಸರ್ಕಾರ ಇದನ್ನು ಗಂಭೀರವಾಗಿ ಪರಿಗಣಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕಿದೆ ಎಂದು ಉಪ ತಹಸೀಲ್ದಾರ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದ್ದಾರೆ. ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ ಡಿಎಸ್ಎಸ್ ಜಿಲ್ಲಾ ಸಂಘಟನಾ ಸಂಚಾಲಕರಾದ ಬಿ ಮರಿಸ್ವಾಮಿ ಅವರು, ಹಿಂದೂ ಕಾಲೇಜು ಹಾಗೂ ಆಡಳಿತ ಸಂಸ್ಥೆ ಸಂಪೂರ್ಣ ಅವ್ಯವಸ್ಥೆಯಿಂದ ಕೂಡಿದೆ. ಇಲ್ಲಿ ಕಾಲೇಜು ಪ್ರವೇಶ ಶುಲ್ಕ ಪೋಷಕರಿಂದ ಸಂದಾಯ ಮಾಡಿಕೊಂಡ ಮರುಕ್ಷಣವೇ ಪ್ರವೇಶ ರದ್ದುಪಡಿಸಿ ಹಣ ಹಿಂದಿರುಗಿಸಿ ಎಂದರೆ ಹಣವನ್ನು ಸರ್ಕಾರಕ್ಕೆ ನೀಡಲಾಗಿದೆ ಎಂದು ಪೋಷಕರನ್ನು ಯಾಮಾರಿಸುವ ಮತ್ತು ಭಯಪಡಿಸುವ ವ್ಯವಸ್ಥೆ ರೂಢಿ ಮಾಡಿಕೊಂಡಿದೆ. ಈ ತರಹದ ಘಟನೆಗಳು ವಾರ್ಷಿಕವಾಗಿ ನೂರಾರು ವಿದ್ಯಾರ್ಥಿಗಳ ಪಾಲಕ ಪೋಷಕರಿಗೆ ಅನ್ಯಾಯವಾಗುತ್ತಿದೆ. ಇದರ ವಾರ್ಷಿಕ ಹಣವೇ 1 ಕೋಟಿ ಅಧಿಕ ಆದಾಯ ಸಂಗ್ರಹವಾಗುತ್ತಿದೆ. ಇಂತಹ ಅನೇಕ ಅವ್ಯವಹಾರ ಹಿಂದೂ ಕಾಲೇಜಿನಲ್ಲಿ ನಡೆಯುತ್ತಿದೆ. ಎಲ್ಲಾ ಸಂಘಟನೆಗಳು ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ಇದ್ದರೂ ಕೂಡ ಕುರುಡು ಜಾಣ್ಮೆಯ ಕೆಲಸ ನಿರ್ವಹಿಸುತ್ತಿದ್ದಾರೆ ಎಂದು ಕಿಡಿಕಾರಿದರು. ಇಲ್ಲಿ ಸರ್ಕಾರದ ನಿಯಮಗಳನ್ನು ಗಾಳಿಗೆ ತೂರಿ ಅವರದ್ದೇ ಕಾನೂನು ಅಳವಡಿಸಿಕೊಂಡು ಶಿಕ್ಷಣ ವ್ಯವಸ್ಥೆಯನ್ನು ವ್ಯಾಪಾರೀಕರಣ ಮಾಡಿಕೊಂಡು ಸರ್ಕಾರವನ್ನು ದಾರಿ ತಪ್ಪಿಸುವ ಕೆಲಸ ಹಿಂದೂ ಆಡಳಿತ ಸಂಸ್ಥೆ ಮಾಡುತ್ತಿದೆ. ಇದಕ್ಕೆ ಕಾನೂನಿನ ಅರಿವು ಮೂಡಿಸುವ ಕೆಲಸ ಮಾಡಬೇಕಿದೆ. ಕಾಲೇಜು ಮತ್ತು ಹಾಸ್ಟೆಲ್ ಶುಲ್ಕದಲ್ಲಿ ಭ್ರಷ್ಟತೆ, ಮಕ್ಕಳ ಪೀಠೋಪಕರಣದಲ್ಲಿ ಭ್ರಷ್ಟತೆ, ಒಟ್ಟಾರೆಯಾಗಿ ಇಡೀ ಹಿಂದೂ ಕಾಲೇಜು ಭ್ರಷ್ಟಾಚಾರದಿಂದ ಕೂಡಿದೆ. ಇದಕ್ಕೆ ಕಡಿವಾಣ ಹಾಕಲು ಕಾನೂನಿನ ಅರಿವು ಅಗತ್ಯ ಇದೆ ಎಂದು ಸಿಪಿಎಂ ಪಾರ್ಟಿ ಜಿಲ್ಲಾ ಮುಖಂಡರು ಮತ್ತು ವಕೀಲರಾದ ವಿರೂಪಾಕ್ಷಪ್ಪರವರು ಆಗ್ರಹಿಸಿದರು. ಕರ್ನಾಟಕ ರಾಜ್ಯ ರೈತ ಸಂಘ ತಾಲೂಕು ಘಟಕ ಅಧ್ಯಕ್ಷ ಗುಡಿಯಾರ್ ಮಲ್ಲಿಕಾರ್ಜುನ್ ರವರು ಮಾತನಾಡಿ, ಹಿಂದೂ ಕಾಲೇಜಿಗೆ ಡಿಡಿಪಿ ಸೇರಿದಂತೆ ಮೇಲಾಧಿಕಾರಿಗಳ ವಂಚಕರಿಂದ ಶಿಕ್ಷಣಕ್ಕೆ ರಕ್ಷಣೆ ಇಲ್ಲದಾಗಿದೆ. ಇದು ದೊಡ್ಡ ಅಪಾಯಕಾರಿಯಾಗಿ ಹರಡುತ್ತಿದೆ. ಈ ಕಾಲೇಜಿನಲ್ಲಿ ವ್ಯಾಸಂಗ ಮಾಡಿರುವ ವಿದ್ಯಾರ್ಥಿಗಳು ಗ್ರಾಮ ಆಡಳಿತಾಧಿಕಾರಿಗೆ ಮಾತ್ರ ಸೀಮಿತವಾಗಿದ್ದು ಉನ್ನತ ಮಟ್ಟದಲ್ಲಿರುವ ಯಾವೊಬ್ಬ ವಿದ್ಯಾರ್ಥಿಯನ್ನು ಕೂಡ ನೋಡಿರುವ ಉದಾಹರಣೆ ಇಲ್ಲ. ಹೀಗಾಗಿ ಟಾಪ್ನಲ್ಲಿರುವ ಶಿಕ್ಷಣ ಪಠ್ಯೇತರನ್ನು ಕರೆದು ಪ್ರಥಮ ಶ್ರೇಣಿಯಲ್ಲಿ ಬಂದಿರುವ ವಿದ್ಯಾರ್ಥಿಗಳನ್ನು ಬಹಿರಂಗವಾಗಿ ಚರ್ಚಿಸಬೇಕಿದೆ. ಹಾಗೆ ಇಲ್ಲಿನ ಭ್ರಷ್ಟಾಚಾರ ಕುರಿತು ಸೂಕ್ತ ತನಿಖೆಗೆ ರಾಜ್ಯ ಸರ್ಕಾರ ಆದೇಶ ಹೊರಡಿಸಬೇಕಿದೆ ಎಂದು ಆಗ್ರಹಿಸಿದರು. ಈ ಸಂದರ್ಭದಲ್ಲಿ ವಕೀಲರಾದ ಸಿ ರಾಜು, ಬಸವರಾಜ್ ಕೆ, ದಲಿತ ಹಕ್ಕುಗಳ ಸಮಿತಿ ಕರ್ನಾಟಕ ಜಿಲ್ಲಾ ಕಾರ್ಯದರ್ಶಿ ಚಂದ್ರಪ್ಪ, ಪರಸಪ್ಪ, ಕೋಟೆಪ್ಪ, ಮರಳು ಸಿದ್ದಪ್ಪ, ನಾಗರಾಜ್ ಗೌಡರು, ಬಾಲಗಂಗಾಧರ್, ಮಂಜುನಾಥ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಕೊಟ್ಟೂರು ತಾಲೂಕು ವರದಿಗಾರರು ಅಜಯ್ ಪೂಜಾರ್. ಇದು ಗರುಡ ನ್ಯೂಸ್. ನಾನು ಮಲ್ಲೇಶ್ ಕಮತೂರು. ಮಗನಲ್ಲಿ ಬರ್ತೈತಿ. ಇಲ್ಲಿ ಡಿಡಿಪಿ ಇಲ್ಲಿ ನಮ್ಮ ವಿಜಯನಗರ ಬಳ್ಳಾರಿ ಡಿಡಿಪಿ ಹೆಂಗಂದ್ರೆ, ಹಿಂದೂ ಕಾಲೇಜಲ್ಲಿ ಎಷ್ಟಾದ್ರೂ ಕಳ್ತನ ಮಾಡಲಿ ಅದಕ್ಕೆ ನಾನು ಅಪ್ಪು ಹಾಕಿನಿ ಅಂದ್ರೆ ನನ್ನ ಕುಟುಂಬ ಚೆನ್ನಾಗಿರ್ತೈತಿ. ಬೇರೆ ಅವ್ರದ್ದು ಎಷ್ಟಾದ್ರೂ ಹಾಳಾಗಿ ಹೋಗ್ಲಿ, ನಾನು ಚೆನ್ನಾಗಿರ್ಲಿ, ನನಗೆ ಎಷ್ಟು ಬರ್ಬೇಕು ಅಷ್ಟು ಬರ್ತೈತಿ ಅಂತ ಓಪನ್ ಆಗಿ ಅವರ ಪ್ರಿನ್ಸಿಪಲ್ ಪವನ್ ಕುಮಾರ್ ಅಂತ ಡಿಡಿಪಿಯುಗೆ 100 ಜನಕ್ಕೆ ಫೋನ್ ಮಾಡೋಗ್ರಿ, ನಮ್ದು ಎಂಜಲ್ ತಿಂತಾರವರು, ನಾವ್ಯಾಕ್ರಿ ಅವ್ರಿಗೆ ಎದರ್ಬೇಕಂತ ಓಪನ್ ಆಗಿ ಹೇಳ್ತಾರ. ನಿಮ್ಮಂತ ಲಜ್ಜೆಗೆಟ್ಟ ಬಂಡೆಗೆಟ್ಟ ನಾಲಾಯಕ ಡಿಡಿಪಿಯು ನಾನು ಪ್ರಪ್ರಥಮವಾಗಿ ಕೇಳ್ತಿರೋದು ನಿಮ್ಮ ಹೆಸರು. ಅದು ವಿಜಯನಗರ ಮತ್ತು ಬಳ್ಳಾರಿ ಡಿಡಿಪಿಯು ಅಂತ ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೀನಿ. ಮಾನ್ಯ ಜಿಲ್ಲಾಧಿಕಾರಿಗಳೇ, ತಾವುಗಳು ಹಿಂದಿನ ತಿಂಗಳು ಮೀಟಿಂಗ್ ಮಾಡಿದ್ರಿ. ನೀವು ಎಲ್ಲ ಶಾಲಾ ಕಾಲೇಜ್ ಆಡಳಿತ ಮಂಡಳಿಯವ್ರನ್ನ ಕರೆಸಿ ನಿಮ್ಮ ಮೀಟಿಂಗಲ್ಲಿ ನೀವು ಕೊಡ್ತಕ್ಕಂಥ ಆದೇಶ ಪರಿಪಾಲನೆ ಮಾಡಿರ್ತಕ್ಕಂಥ ಯಾವುದಾದ್ರೂ ನಿದರ್ಶನಗಳು ಒಂದು ಆದೇಶ ಪಾಲಿಸ್ಯಾರ ಡಿ ಸಿ ಅವರೇ? ಸುಮ್ಮನೆ ಬಿಲ್ಡಪ್ಪಿಗೆ ನೀವು ಮೀಟಿಂಗ್ ಮಾಡ್ತೀರಿ. ನಿಮಗೆ ಸರ್ಕಾರ ಸಂಬಳ ಕೊಡ್ತೈತಿ. ಆ ಸಂಬಳ ಕೊಡೋದಕ್ಕೆ ನಿಮಗೆ ಮತ್ತೆ ಶೋಕಿ ಮಾಡಲಿಕ್ಕೆ ಇಷ್ಟಂತ ಅಮೌಂಟ್ ಕೊಡ್ತೈತಿ. ಆ TDP ಅವು ಇವನು ತಗೊಳಕ್ಕೆ ನೀವು ಇಂಥ ಶೋಕಿ ಮಾಡ್ತೀರಿ. ಮಾನ್ಯ ಜಿಲ್ಲಾಧಿಕಾರಿಗಳೇ, ನಾವು ಇವತ್ತು ನಿಮಗೆ ಒತ್ತಾಯ ಮಾಡ್ತೀವಿ ಮಾಧ್ಯಮದ ಮುಖಾಂತರ, ನೀವು ಫಸ್ಟ್ ಹಿಂದೂ ಕಾಲೇಜಿನವರು ತನಿಖೆ ಮಾಡಿ. ಸುಮ್ಮನೆ ಯಾವುದೋ ಒಂದು ರಾಜಕೀಯ ಒತ್ತಡಕ್ಕೆ, ಯಾವುದೋ ಆಮಿಷಕ್ಕೆ ಒಳಗಾಗಿ ಎಷ್ಟೋ ರೈತ ಕುಟುಂಬಗಳನ್ನ, ವಿದ್ಯಾರ್ಥಿಗಳನ್ನ, ಪಾಲಕ ಪೋಷಕರನ್ನ, ರಕ್ತ ಇರ್ತಕ್ಕಂಥ ಹಿಂದೂ ಕಾಲೇಜ್ಗೆ ಬ್ರೇಕ್ ಹಾಕ್ರಿ, ಖಂಡನೆ ಮಾಡಿರಿ. ಇನ್ನು ಒಂದು ಕಾನೂನು ಸುತ್ತೋಲೆ ಏನೈತೆ ಅಂದರೆ, ಒಂದು ಕಾಲೇಜಿಗೆ ಎಷ್ಟು ಬಿಲ್ಡಿಂಗ್ ಇರ್ತೈತಿ, ಆ ಬಿಲ್ಡಿಂಗ್ ರೆಂಟ್ ಎಷ್ಟು ಬರ್ತೈತಿ 12 ತಿಂಗಳಿಗೆ, ಆ ಕಾಲೇಜ್ ಒಳಗೆ ಎಷ್ಟು ಸಿಬ್ಬಂದಿಗಳು ಇರ್ತಾರೆ, ಆ ಸಿಬ್ಬಂದಿಗಳಿಗೆ ಎಷ್ಟು ನಾವು ಸಂಬಳ ಕೊಡ್ತೀವಿ ಅಂತೇಳಿ ತಮ್ಮ ಆಡಳಿತ ಮಂಡಳಿಯಿಂದ ಅಕೌಂಟಿಂದ ನೀವು ಸಂಬಳ ಟ್ರಾನ್ಸ್ಫರ್ ಮಾಡಬೇಕು. ಅದು ಬಿಟ್ಟು ನೀವು ಅದೇನ ಮುಂದೆ ಕೊಡೋದು ಹಿಂದೆ ಇಸ್ಕೊಳೋದು, ಮುಂದೆ ಕೊಡೋದು ಹಿಂದೆ ಇಸ್ಕೊಳೋದು. ನಿಮ್ಮ ಇದಕ್ಕೆ ಹಳ್ಳಿ ಭಾಷೆಗೆ ಏನಂತಾರೆ ಅಂದರೆ, ಒಡವೆ ಕೊಡು ಅಂದ್ರೆ ಮೊದಲು ಇತ್ತಿ ಗುಡುಗುಟ್ಟಿದ್ಲಂತೆ, ಮದುಮಗಳೇ ಬಂಗಾರ ಕೂಡ ಕಡಿಯಿದ್ಲಂತೆ. ಅಂದ್ರೆ ಒಬ್ಬ DDPಯು ಅವ್ರಿಗೆ ಕೊಡ್ರಿ ಫೀಸು, ಅವ್ರು ಓದ. ಎಲ್ಲ ನಮ್ಮ ಪ್ರಗತಿಪರ ಸಂಘಟನೆಯ ಬಂಧುಗಳೇ,
ಈ ದಿನ ಕೊಟ್ಟೂರಿನ ಹಿಂದೂ ಕಾಲೇಜಿನಲ್ಲಿ ಏನು ದುರಾಡಳಿತ ನಡೀತಾ ಇದೆ ಅದನ್ನು ಖಂಡಿಸಿ ಇವತ್ತೇನು ಎಲ್ಲ ವಿದ್ಯಾರ್ಥಿ ಸಮುದಾಯ ಪ್ರಗತಿಪರ ಸಂಘಟನೆಗಳು ಏನು ಸೇರಿದ್ವಿ ಒಂದು ಅದರ ವಿರುದ್ಧ DDPIಗೆ ಒತ್ತಾಯ ಮಾಡಲು ನಾವೇನು ಸೇರಿದ್ವಿ ತಮ್ಮೆಲ್ಲರಿಗೆ ಹಾಗೂ ಮಾಧ್ಯಮದವರಿಗೆ ಸ್ವಾಗತವನ್ನು ಕೋರ್ತಾ ಇದೆ. ಬಂಧುಗಳೇ, ಈ ದಿನ ಮೂಲತಃ ನಾನು ಕೂಡ್ಲಿಗಿಯಲ್ಲಿ ಒಂದು ಪ್ರಗತಿಪರ ಹೋರಾಟಗಾರ. ನಾನು ವೈಯಕ್ತಿಕವಾಗಿ ನನ್ನ ಒಂದು ದುಃಖವನ್ನು ಹಂಚಿಕೊಳ್ಬೇಕಂದ್ರೆ ನನ್ನ ಮಗಳು ಪ್ರಥಮ PUCಗೆ ಹಿಂದೂ ಕಾಲೇಜಿನಲ್ಲಿ ನಾನು ದಿನಾಂಕ 11/6/25 ನಾನು ಅಡ್ಮಿಷನನ್ನು ಮಾಡಿಸಿದೆ. ಅವರು 1,00,000 ರೂಪಾಯಿಗಳು 1 ವರ್ಷಕ್ಕೆ ವಸತಿ ಸಹಿತ ಆಗುತ್ತೆ ಅಂತ ಹೇಳಿದ್ರು. ನಾನು ನನ್ನ ಮಗಳ ಭವಿಷ್ಯದ ದೃಷ್ಟಿಯಿಂದ ನಾನು 11ನೇ ತಾರೀಕು ಮುಂಗಡವಾಗಿ 50,000 ರೂಪಾಯಿಗಳನ್ನು ಕಟ್ಟಿದೆ. ಇನ್ನು 50,000 ರೂಪಾಯಿಗಳು ಡಿಸೆಂಬರ್ವರೆಗೆ ಟೈಮ್ ಇರುತ್ತೆ ಸರ್ ಅಂತ ಹೇಳಿದರು. ಓಕೆ ಅಂದೆ. ನಾನು 16ನೇ ತಾರೀಕು ನನ್ನ ಮಗಳನ್ನು ಆ ಕಾಲೇಜಿನ ವಸತಿಯಲ್ಲಿ ಬಿಟ್ಟೆ. ನನ್ನ ಮಗಳು ಅಲ್ಲಿ ಒಂದಿನ ರಾತ್ರಿ ವಸತಿ ಮಾಡಿ ಭಯಭೀತಳಾಗಿದ್ದಾಳೆ. ಕಾರಣ, ಈ ಹಿಂದೆ ಒಂದು ಮಗು ಮೇಲಿಂದ ಬಿದ್ದು ಆತ್ಮಹತ್ಯೆ ಮಾಡಿಕೊಂಡಿರೋದು ನನ್ನ ಮಗಳ ಗಮನಕ್ಕೆ ಬಂದಿದೆ. ಜೊತೆಗೆ ಅಲ್ಲಿ ಮೂಲ ಸೌಕರ್ಯಗಳನ್ನು ಒದಗಿಸಿಲ್ಲ. ಕಡಿಮೆ ಅಂದರೆ ವರ್ಷಕ್ಕೆ 100ರಿಂದ 200 ಜನ ವಿದ್ಯಾರ್ಥಿಗಳು ಇಂಥ ನೋವುಗಳನ್ನು ಆ ಪೋಷಕರು ಅನುಭವಗಳನ್ನು ಪಡ್ಕೊಂಡಿದ್ದಾರೆ. ಅಂದರೆ ಕಡಿಮೆ ಅಂದರೆ ವರ್ಷಕ್ಕೆ 50 ಲಕ್ಷದಿಂದ 1 ಕೋಟಿವರೆಗೂ ಈ ಥರದ ಹಣನೇ ಅವ್ರಿಗೆ ಲಾಭ ಬರ್ತಾ ಇದೆ. ಅಡ್ಮಿಷನ್ ಮಾಡಿಸ್ಕೊಳ್ತಾರೆ, ಅವ್ರು ಹುಡುಗರು ಸರಿ ಓದಿಲ್ಲ ಅಂತಂದರೆ ಅವ್ರಿಗೆ ಫೀಸ್ ವಾಪಸ್ ಕೊಡಿಸಲ್ಲ. ಆ ಥರದ ಉಳಿದ ಅಮೌಂಟೇ ಈ ಥರದ ವಾಪಸ್ ಕೊಡದಿರುವಂಥ ಉಳಿದ ಅಮೌಂಟೇ 50 ಲಕ್ಷಕ್ಕೂ ಹೆಚ್ಚಿನ ಅಮೌಂಟ್ ಇದೆ. ಪ್ರತಿ ವರ್ಷ ಅಷ್ಟೊಂದು ಅವರು ಲಾಭ ಗಳಿಸ್ತಾ ಇದ್ದಾರೆ. ಆದ್ದರಿಂದ ಒಂದು ಹೇಳ್ದಂಗೆ ಅಲ್ಲಿ ಬೋರ್ಡ್ ಹಾಕಬೇಕು ಕಾಲೇಜಿಗೆ ಸಂಬಂಧಪಟ್ಟಂತೆ ಎಷ್ಟೆಷ್ಟು ಪ್ರಥಮ PUCಗೆ ಎಷ್ಟಿದೆ, ಡಿಗ್ರಿಗೆ ಎಷ್ಟಿದೆ, ಸೆಕೆಂಡ್ PUCಗೆ ಎಷ್ಟಿದೆ ಅಂತೇಳಿ ಅಲ್ಲಿ ಬೋಧನಾ ಶುಲ್ಕವನ್ನು ಹಾಕಬೇಕು. ಅದರ ನಡುವೆಯಲ್ಲೂ ಕೂಡ ವಿದ್ಯಾರ್ಥಿಗಳಿಗೆ ಗುಣಮಟ್ಟದ ರೀತಿಯಾದಂಥ ಒಂದು ಶಿಕ್ಷಣವನ್ನು ಕೊಡಬೇಕು. ವಿಶೇಷವಾದ ವಸತಿ ಏನಿದೆ ಹಾಸ್ಟೆಲ್ಲು ಭಾಳ ಅಸ್ತವ್ಯಸ್ತದಿಂದ ಕೂಡಿದೆ, ಅಷ್ಟೊಂದು ಚೆನ್ನಾಗಿಲ್ಲ ಅಂತೇಳಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಹೇಳ್ತಿದ್ದಾರೆ. ಇದರ ನೋವನ್ನು ಮೇಲಾಧಿಕಾರಿಗಳು ತಿಳಿಸಿದರೆ ಅವರು ಯಾವ ರೀತಿಯಲ್ಲಿ ಸ್ಪಂದನೆ ಮಾಡ್ತಾರಂದ್ರೆ ಇವ್ರಿಗೆ ನಮಗೆ ಗೊತ್ತಾಗಲ್ಲ ಅನ್ನೋ ಸಮಸ್ಯೆ ಅನ್ನೋ ರೀತಿಯಲ್ಲಿ DDPI ನಡ್ಕೊಳ್ತಾರೆ. ಇದಕ್ಕೆ DDPI ಅವರಿಂದ ಹಿಡಿದು ಎಲ್ಲ ಅಧಿಕಾರಿಗಳು ಶಾಮೀಲಾಗಿದ್ದಾರೆ. ಇದಕ್ಕೊಂದು ದೊಡ್ಡ ತನಿಖೆ ನಡೀಬೇಕು. ವಿರೂಪಾಕ್ಷಪ್ಪನವರೇ, ನೀವು ವಕೀಲರಾಗಿರೋದ್ರಿಂದ ನೀವು ಕೋರ್ಟ್ನಲ್ಲಿ ಒಂದು ಕೇಸ್ ಹಾಕ್ರಿ. ಇಂಥ ನೂರಾರು ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗ್ತಕ್ಕಂಥದ್ದು ಕಡಿಲಿಕ್ಕೆ ಅನುಕೂಲ ಆಗುತ್ತೆ. ಅದು ಏನು ಕಾನೂನು ಐತೆ ಅಂತೇಳಿ ಕಾನೂನು ಸರ್ಕಾರದ ನಿಯಮಗಳನ್ನು ನೀಟಾಗಿ ಸರಿಯಾಗಿ ಜಾರಿಗೊಳಿಸಬೇಕು. ರೈತ ಬಂಧುಗಳೇ, ಬಂಧು ಮಿತ್ರರೇ, ಈ ದಿನ ಪ್ರಗತಿಪರ ಹೋರಾಟಗಾರರು ಎಲ್ಲ ಸೇರಿಕೊಂಡು ಇವತ್ತೊಂದು ನಿರ್ಧಾರ ಮಾಡೋಂಥ ಬಂದಿದ್ದು ಏನಂತ, ಬಡ ಮಕ್ಕಳು ಶಾಲೆಗೆ ಹೋಗ್ಬೇಕಂತ ಒಂದು ಕಷ್ಟ ಇರ್ತೈತಿ, ಅದರಲ್ಲೂ ಒಳ್ಳೆ ಎಜುಕೇಷನ್ ಮಾಡ್ಬೇಕಂತ ಎಲ್ಲ ತಂದೆಗೆ ಆಸೆ ಇರ್ತೈತಿ. ರೈತಾಪಿ ಜನರು ಈಗ ನೋಡ್ತಾ ವ್ಯಾಪಕವಾಗಿ ಬರ್ತಕ್ಕಂಥ ಮಳೆ ಮತ್ತು ಬೆಳೆ ಇಲ್ಲದೆ ಅನೇಕ ಕಷ್ಟಗಳನ್ನು ಅನುಭವಿಸ್ತಕ್ಕಂಥ ನಮ್ಮ ಬಡ ರೈತರ ಮಕ್ಕಳಿಗೆ ಇವತ್ತು ಒಂದು ಹಿಂದೂ ಕಾಲೇಜಿನಲ್ಲಿ ಅತ್ಯಂತ ಹಾಸ್ಯಾಸ್ಪದವಾಗಿ ಅತ್ಯಂತ ಅನ್ಯಾಯವಾಗಿ ಸನ್ಮಾನ್ಯ ಸಿದ್ದರಾಮಯ್ಯವರು, ಮಾನ್ಯ ಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರ, ವಿಧಾನಸೌಧ, ಬೆಂಗಳೂರು, ಮಾನ್ಯರೇ, ವಿಜಯನಗರ ಜಿಲ್ಲೆ ಕೊಟ್ಟೂರು ಪಟ್ಟಣ, ಕೊಟ್ಟೂರು ತಾಲೂಕಿನಲ್ಲಿ ನಡೆಯುತ್ತಿರುವ ಹಿಂದೂ ಪದವಿ ಪೂರ್ವ ಕಾಲೇಜು ಅಕ್ರಮ ಅವ್ಯವಹಾರಗಳ ನಿಯಮ ಬಾಹಿರವ ಚಟುವಟಿಕೆಗಳ ಕುರಿತು ದೂರು. ವಿಜಯನಗರ ಜಿಲ್ಲೆ ಕೊಟ್ಟೂರು ಪಟ್ಟಣ, ಕೊಟ್ಟೂರು ತಾಲೂಕಿನಲ್ಲಿ ನಡೆಯುತ್ತಿರುವ ಹಿಂದೂ